ಅದೇ ರೀತಿ ಮ್ಯಾಚ್ ಆಗ್ತಾ ಹೋಗ್ಬೇಕು. ಓಂ ಶ್ರಿಯಃ ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರ್ಜನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಪತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಭಾತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಕಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರೀಹಸ್ಪತಿ. ಎಷ್ಟಾಯಿತು? ಸಂಧ್ಯಾಧಿಕರಣ ಆಯಿತು. ಆಮೇಲೆ ಸ್ಥಾನಭೇದಾಧಿಕರಣ ಅದಾಗ್ತಿದೆ. ಈಗ ಪರಮಾತ್ಮ ಏನು ಮಾಡ್ತಾನೆ, ಸ್ಥಾನಭೇದದಿಂದಾಗಿ ದೇವರಿಗೆ ವ್ಯತ್ಯಾಸ ಉಂಟು. ಏನಂತ ಹೇಳಿದ್ರು? ಆಗಲ್ಲ ಅಂಥೇಳಿ ಅದಕ್ಕೆ ಹೇಳ್ತಾರೆ. ತದ್ವಿರುದ್ಧಂತು ಯತ್ತತ್ರ ಮಾನನ್ಮೈವ ಕ್ವಚಿದ್ ಭವೇತ್. ಇದು ವಿರುದ್ಧವಾಗಿ ದೇವರಿಗೆ ದೋಷ ಹೇಳೋದಾದರೆ ಅದೇನಲ್ಲ. ಕೃಷ್ಣ ಧರ್ಮರಾಜ ಅವ್ರ ಮುಂದೆ ಉತ್ತರ ಕೊಟ್ಬಿಡ್ತಾರೆ. ನಾನು ಇದಿರಬೇಕಾಗಿತ್ತು, ಅಲ್ಲಿ ಇರಬೇಕಾಗಿತ್ತು, ಇರಲಿಲ್ಲ, ಈ ಪರಿಸ್ಥಿತಿ. ಈಗ ಅದೇನು ಹೋಗಿ ಹೊಡೆದಾಕ್ಬಿಡಲ್ಲ ಎಲ್ಲರೂ ಅಂತ ಕೇಳ್ತಾರೆ. ಇರಬೇಕಾಗಿತ್ತು. ಆ್ಯಕ್ಚುಲಿ ಏನದು ಇದ್ದೇ ಇದ್ದಾರೆ, ಗೊತ್ತಾಯ್ತಾ? ಅದು ಇರಬೇಕಾಗಿತ್ತು, ನೀವು ನೆನೆಸ್ಕೋಬೇಕಾಗಿತ್ತು ಅಂತ ಅಲ್ಲಿ ಇದ್ದಿತ್ತು. ಹಾಗೆ ಹೇಳೋದು ಈ ಥರ ಹೇಳ್ತಾರೆ. ನಾನು ಇರಬೇಕು, ನಿಮ್ಮ ಮನಸ್ಸಲ್ಲಿ ನಾನು ಇರಬೇಕಾಗಿತ್ತು ಅಂತ ಅರ್ಥ. ಏನೋ ಯಾರ್ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿ ನನ್ನೇ ಕಾಂಟ್ಯಾಕ್ಟ್ ಮಾಡಲಿಲ್ಲ ಆಗಿದ್ದರೆ ತನ್ನ ಮೇಲೆ ದೋಷ ಹಾಕುತ್ತಾರೆ ಕೃಷ್ಣ. ಆ್ಯಕ್ಚುಲಿ ದೋಷ ಇರೋದು ಯಾರು ಇಲ್ಲಿ? ಅದು ಉಪಾಯ ಬೈಯೋ ರೀತಿ, ಅದು ಬುದ್ಧಿ ಆಮೇಲೆ ಅರ್ಥ ಆಗುತ್ತೆ. ಮನೆ ಬೈದರೂ ತಾವೇಲೆ ಗೊತ್ತಾಗುತ್ತೆ. ಈ ರೀತಿ ಅದರಿಂದ ನಾವೊಂದು ದೇವ್ರ ಬಗ್ಗೆ ಹಾಗೆ ದೇವ್ರಿಗೆ ಕಣ್ಣಿಲ್ಲ, ದೇವ್ರು ನೋಡಲೇ ಇಲ್ಲ, ಎಷ್ಟು ಕಷ್ಟಪಟ್ಟಿದ್ದೆ, ದೇವ್ರಿಗೆ ಗೊತ್ತೇ ಆಗಲಿಲ್ಲ ಎಂಬ ಮಾತುಗಳೆಲ್ಲ ಏನವು? ದೇವ್ರ ಮೇಲೆ ದೋಷಾರೋಪಣೆ ಮಾಡವೆ, ತಪ್ಪತ್ತು. ತದ್ವಿರುದ್ಧಂತೂ ಎತ್ತತ್ರ ಮಾನಂ ನೈವ ಕ್ವಚಿತ್ ಭವೆ. ದೊಡ್ಡವ್ರು ಹೇಳಿದ್ದಾರೆ ತಕ್ಷಣ ಸುಮ್ಮನೆ ಬಿಡ್ತೀವಲ್ಲ, ಹಾಗೆ ದೇವರು ಮಾಡಿಸಿದ್ದಾರೆ, ಆಕ್ಸೆಪ್ಟ್ ಮಾಡಬೇಕು. ಮಹಾತಾತ್ಪರ್ಯರೋಧೇನ ಕಥಂ ತನ್ಮಾನಮತ್ರತು. ಮಹಾತಾತ್ಪರ್ಯರೋಧೇನ ಈ ಅರ್ಥನೇ ಮಾಡೋಕ್ಕೂ ಬೇರೆ ಅರ್ಥ ಮಾಡಿಕೊಡೋದು. ಮಾಡಿದರೆ ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತೆ. ಮಹಾತಾತ್ಪರ್ಯ ಏನು? ಪರಮಾತ್ಮ ಗುಣಪೂರ್ಣ, ದೋಷ ದೂರ. ಅದು ವಿರುದ್ಧ ಆದ ಅರ್ಥ ಎಂದೂ ಮಾಡಲಿಕ್ಕೆ ಬರೋದು. 1000 ಹೇಳು, ಸೂರ್ಯ ತಣ್ಣಗಿದ್ದಾನೆ ಹೇಳಿದ್ರೆ ಮುಗಿದೋಯ್ತು ಕತೆ. ಸೂರ್ಯ ಮೇಲೆ 1000 ಮಾಹಿತಿ ಕೊಡಿ, ಒಂದು ಮಾಹಿತಿ ತಪ್ಪಿರಬಾರ್ದು. ಯಾವುದದು? ಬಿಸಿ ಇದ್ದಾನೆ ಎಂಬುದು ಬೇಸಿಕ್. ಅದು ಹಾಲಿನ ಬಗ್ಗೆ 108 ಲೆಕ್ಚರ್ ಕೊಡು, ಬೆಳಗಿದೆ ಅಂತ ಬಿಡಬಾರದು, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ದೇವರ ಬಗ್ಗೆ ನಿರ್ದೋಷತ್ವವನ್ನು, ಗುಣಪೂರ್ಣತ್ವ ಹೇಳದೆ ಹೋದರೆ ಅದು ಸರಿಯಲ್ಲ. ಸಕಲ ಸ್ಮೃತಿ ಇತಿಹಾಸ ಪುರಾಣಾನ ನೋಡಿ, ಮಹಾತಾತ್ಪರ್ಯ ರೋಧೇನ ಎಂಬುದಕ್ಕೆ ವಿವರಣೆ. ಸಕಲ ಸ್ಮೃತಿ ಇತಿಹಾಸ ಪುರಾಣಾನ ಪರಮೇಶ್ವರಸ್ಯ ಅಶೇಷ ದೋಷದೂರತ್ವೇ ಸಮಸ್ತ ಗುಣಪೂರ್ಣತ್ವೇ ಚ ಮಯನ್ಮಹಾತಾತ್ಪರ್ಯಂ ತದ್ವಿರೋಧೇನ ತದ್ವಾಕ್ಯಂ ಅತ್ರ ಭಗವತೋ ದೋಷಿತ್ವಾದೌ ಕಥಂ ಮಾನಂ ಭವೇತ್. ದೇವರಿಗೆ ಸ್ಥಾನಭೇದಾದಿಗಳಿಂದಾಗಿ ಶಕ್ತಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳೋದಾದರೆ ಇದು ವಿರೋಧ ಬರುತ್ತಾ, ಆದ್ದರಿಂದ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ತುಶಬ್ದೋ ಮಹಾವಾಕ್ಯತ್ವ ಅವಾಂತರವಾಕ್ಯತ್ವ ಲಕ್ಷಣ ವಿಶೇಷಾರ್ಥ. ಮಹಾತಾತ್ಪರ್ಯ ಅಂತ ಹೇಳಿದ್ರಿಂದ ಸಾರಾಸಾರ ವಿವೇಕ, ಮಹಾತಾತ್ಪರ್ಯ ಅಂತ ಕನ್ಫರ್ಮ್ ಆದಮೇಲೆ ವಿರುದ್ಧ ಹೇಳಬಾರ್ದು. ಇದು ನಿಶ್ಚಿತವಾದ ವಿಚಾರ. ದೃಷ್ಟಂ ಹಿ ನಿರ್ಣೀತ ಮಹಾವಾಕ್ಯಾರ್ಥ ವಿರುದ್ಧಸ್ಯ ತದವಾಂತರವಾಕ್ಯಸ್ಯ ತತ್ರ ಅಪ್ರಾಮಾಣ್ಯಂ. ನಮ್ಮಲ್ಲಿ ಏನಾಗಿದೆ, ಅದು ಟ್ರೈನ್ ಮಿಸ್ ಆಯಿತು, ಬರ್ತಾ ಇಲ್ಲ ಅಂತ ಹೇಳಿದ. ಆಮೇಲೆ ಬಂದ, ಪ್ಲೇದಲ್ಲಿ ಬಂದೆ ಅಂತ ಹೇಳಿದ, ಅಷ್ಟೇ. ಅದು ಬರೋದಿಲ್ಲ ಎಂಬ ವಿಚಾರ ಅದಕ್ಕೆ ಸಂಬಂಧಪಟ್ಟಿದ್ದಾಗಿತ್ತೆ ಹೊರತು ಇದರಲ್ಲೂ ಬರಲಿಲ್ಲ ಅಂತ ಅಷ್ಟೇ ಹೊರತು ಬರಲಿಲ್ಲ ಅಂತ ಆಗಲಿ, ಬಂದಾಗಿದೆ ಆತೀಗ, ಬಂದಾಗಿದೆ. ಆದ್ದರಿಂದ ಅರ್ಥ ಬೇರೆಯೇ ಮಾಡಬೇಕು ಅದಕ್ಕೆ. ಬಂದಿದ್ದು ಸುಳ್ಳು, ನೀವು ಲೆಟ್ರ್ ಪ್ರಕಾರ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅದಕ್ಕೆ? ಪ್ರಬಲ ದುರ್ಬಲ, ಸಾವಕಾಶ ನಿರವಕಾಶ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ಮಹಾತಾತ್ಪರ್ಯ ಬರೋದು. ಅದು ಬಂದಮೇಲೆ ವಿರುದ್ಧಾರ್ಥ ಮಾಡಬಾರ್ದು. ಅಲ್ಲಿವರೆಗೂ ಸ್ಕೋಪ್ ಇದೆ. ಅಲ್ಲಿವರೆಗೂ ಮಹಾತಾತ್ಪರ್ಯ ಕಂಡುಹಿಡಿಯೋವರೆಗೂ ನೀವು ಪ್ರಯತ್ನ ಪಡಿ. ಕಂಡುಹಿಡಿದ ಮೇಲೆ ಏನಾಗಬಾರ್ದು? ಅದು ವಿರುದ್ಧ ನಡೀಲಕ್ಕೆ ಹೋಗಬಾರ್ದು. ಇದು ದೃಷ್ಟಮ್ಯ ನಿರ್ಣೀತ ಮಹಾವಾಕ್ಯಾರ್ಥ ವಿರುದ್ಧಸ್ಯ ತದವಾಂತರ ವಾಕ್ಯಸ್ಯ ತತ್ರ ಅಪ್ರಾಮಾಣ್ಯಂ. ಯಥಾ ಸ್ವರ್ಗ ಪ್ರಯೋಜನಾಗ್ನಿಹೋತ್ರ ಪರಮವಾಕ್ಯಾರ್ಥ ವಿರುದ್ಧಸ್ಯ ಯದಿ ಅಮುಷ್ಮಿನ್ ಲೋಕೆ ಅಸ್ತಿ
ನ ವಾ ಇತ್ಯಾದೇಹೇ ಅವಾಂತರವಾಕ್ಯಸ್ಯ ಮಹಾವಾಕ್ಯಂ ಹಿ ಪ್ರಧಾನಂ ಅನನ್ಯಾರ್ಥತ್ವಾತ್ ಅಪ್ರಧಾನಂತೂ ಅವಾಂತರವಾಕ್ಯಂ ತದರ್ಥ ಪ್ರತಿಪತ್ತಿ ಹೇತುತ್ವಾತ್. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದು ಸಂಸ್ಕೃತದಲ್ಲಿ ಓದಬೇಕು, ಎಷ್ಟು ಬ್ಯೂಟಿಫುಲ್ ಲೈನ್ಸ್ ಅದು ಗೊತ್ತಾಗುತ್ತೆ. ಯಥಾ ಸ್ವರ್ಗ ಪ್ರಯೋಜನ ಅಗ್ನಿಹೋತ್ರ ಪರಮವಾಕ್ಯ ವಿರುದ್ಧಸ್ಯ ಯದಿ ಅಮುಷ್ಮಿನ್ ಲೋಕೆ, ಇದು ತಪ್ಪು ಪ್ರಿಂಟಾಗಿದೆ, ಯತಿ ಅಮುಷ್ಮಿನ್ ಲೋಕೆ, ಅದು ಅಮಿಷ್ಮಿಲ್ ಆಗಿಬಿಟ್ಟಿದೆ. ನ ವಾ ಇತ್ಯಸ್ಯ ಅವಾಂತರ ವಾಕ್ಯಸ್ಯ, ಅಗ್ನಿಹೋತ್ರ ಮಾಡ್ತಾ ಕೂತಿದ್ದಾನೆ. ಯಾಕಪ್ಪ ಅಂತ ಕೇಳಿದರೆ ಸ್ವರ್ಗಾದಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಫಲ ಆಗಿಲ್ಲ ಅಂತ ಕೇಳಿದರೆ ಏನರ್ಥ? ಈ ಫಲಕ್ಕೆ ಹೊರಟೇ ಇಲ್ಲ ಅದು. ಆ ಫಲದ ಬುದ್ಧಿ ಅರ್ಥ ಮಾಡಿದ್ರೆ ಯಾತಕ್ಕೋಸ್ಕರ? ಸ್ವರ್ಗಕ್ಕೋಸ್ಕರ. ಇವತ್ತು ಕಾಲೇಜುಗಳಲ್ಲಿ ಪ್ರಾವಿಡೆಂಟ್ ಸ್ಟೋರ್ಸ್ ಏನು ಸಿಗೋಲ್ಲ ಅಲ್ಲಿ. ಯಾಕಂದರೆ ವಿರೋಧ ಹೇಳ್ಕೊಡೋದು ಅಷ್ಟೇ ಹೊರತು ಅದು ಸಿಕ್ಕಿಲ್ಲ ಅಂತ ಆಕ್ಷೇಪಣೆ ಮಾಡಿ ಏನು ಮಾಡಬೇಕು? ಸರಿಯಲ್ಲ. ಆದ್ದರಿಂದ ನೋಡಿ, ಅಗ್ನಿಹೋತ್ರ ಯಾಕೆ ಮಾಡೋದಿಲ್ಲ ಗೊತ್ತಾ? ನನಗೆ ಈಗ ಫಲ ಸಿಗ್ತಾ ಇಲ್ಲ. ದಡ್ಡ ಫಲ ಈಗ ಕೊಡೋದು ಅಲ್ಲೇ ಅಲ್ಲ. ಫಲ ಎಲ್ಲಿ ಕೊಡಬೇಕದು? ಅಲ್ಲಿ ಕೊಡೋದು ಸಿಗುತ್ತಾ? ಅಲ್ಲಿ ಸಿಗುತ್ತೆ ಅಷ್ಟೇ. ಇಲ್ಲಿ ಯಾಕೆ ಸಿಗಬೇಕದು? ಅದಕ್ಕೆ ಅವಾಂತರ ವಾಕ್ಯ ಬೇರೆ, ಮಹಾವಾಕ್ಯ ಬೇರೆ. ಮಹಾವಾಕ್ಯಂ ಹಿ ಪ್ರಧಾನಂ ಅನನ್ಯಾರ್ಥತ್ವ. ಮಹಾವಾಕ್ಯ ಪ್ರಧಾನ, ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅವಾಂತರ ವಾಕ್ಯ ಹಾಗಲ್ಲ. ಏನು ಮಾಡೋಕ್ಕೆ ಬರುತ್ತೆ? ಮಹಾಪ್ರಧಾನ ವಾಕ್ಯಕ್ಕೆ ಲಿಂಕ್ ಮಾಡಬೇಕಾಗುತ್ತೆ. ಆದ್ದರಿಂದ ತದರ್ಥ ಇಂಜನ್ ತಾನೇ ಹೋಗುತ್ತೆ, ಬೋಯ್ಗಳು ತಾವೇ ಹೋಗೋದಿಲ್ಲ. ಯಾವಾಗ ಹೋಗುತ್ತಾವೋ? ಕನೆಕ್ಟ್ ಮಾಡಿದರೆ. ಸೊ ಮಹಾವಾಕ್ಯಗಳೆಲ್ಲ ಏನವೋ, ಮಹಾತಾತ್ಪರ್ಯ ಅಂದರೆ ಇಂಜಿನ್ ಅದು. ಇವೆಲ್ಲ ಏನವೋ ಬೋಗಿಗಳಿದ್ದಾಗ. ಅದು ಇವರು ಬೋಗಿಲಿ ಇಂಜಿನ್ ಫಾಲೋ ಮಾಡಿದ್ರೆ ಗತಿ ಏನಾಗ್ಬೇಕು ತಿಳಿತಾ? ಸೊ ಇಂಜಿನ್ ಅಂದರೆ ಮಹಾತಾತ್ಪರ್ಯ ವಾಕ್ಯಗಳನ್ನು ತೊಗೊಳ್ಬೇಕು ಯಾವಾಗಲೂ ಕೂಡ. ಮೊದಲೆಲ್ಲ ಮಾಡಬೇಕು, ಅದೆಲ್ಲ ಕೆಲಸ ಇದೆ. ಮೊದಲು ಪ್ರಮಾಣ ಗೊತ್ತಾದ ಮೇಲೆ ಪ್ರಧಾನ ಅಪ್ರಧಾನ ಅದೆಲ್ಲ ಅಲ್ಲಿ ಆ ಸ್ಟೇಜಿಗೆ ಬರಬೇಕೀಗ ಪ್ರಮಾಣ ಅಂಥೇಳಿ. ಸ್ಯಾದೇವಂ ಯದಿ ಪರಮೇಶ್ವರಸ್ಯ ಸಕಲಗುಣಪರಿಪೂರ್ಣತ್ವೇ ನಿರಸ್ತ ಸಮಸ್ತದೋಷತ್ವೇ ಚ ವೇದಾದೀನ ಮಹಾತಾತ್ಪರ್ಯಮಿತ್ಯರ್ಥ ಪ್ರಮಾಣವಾನ್ ಸ್ಯಾತ್ ತದೇವ ತು ನ ಪಶ್ಯಾಮ ಇತ್ಯತಃ ದುಃಖೇ ಇತಿ. ಹಾಗೆ ಹೇಳಿದೆ ನೋಡಿ, ದೇವರು ಗುಣಪೂರ್ಣ, ದೋಷ ದೂರ ಅಂತ ಹೇಳೋದಕ್ಕೆ ಮಹಾತಾತ್ಪರ್ಯ ಇದೆ ಅಂತ ಹೇಳಿದರೆ ಸರಿಯೇ. ಅದನ್ನೇ ಒಪ್ಪೋದಿಲ್ಲ. ದೇವರು ನಿರ್ದೋಷ ಗುಣಪೂರ್ಣ ಅಂತ ಹೇಳೋದಕ್ಕೇ ಆಧಾರ ಇಲ್ಲ ಅಂತ ಕೇಳಿದರೆ ಹೇಳ್ತಾರೆ, ದುಃಖಾಪ್ಯಯ ಸುಖಾವಾಪ್ತಿ ಹೇತುತ್ವೇನೈವ ವೇದವಾಕ್ ಭವೇನ್ಮಾನಂ. ವೇದಗಳು ಮುಖ್ಯ. ಅದೆಲ್ಲ ಇಂಟ್ರಡಕ್ಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಈಗ ಯಾವ ರೀತಿ ವರ್ಕ್ ಮಾಡೋದು, ಯಾವುದೇ ಒಂದು ವಾಕ್ಯನ ಯಾತಕ್ಕಪ್ಪ ನೋಡ್ತೀವಿ ನಾವೀಗ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಎರಡು ಉದ್ದೇಶ ಇರುತ್ತೆ. ದುಃಖಾಪ್ಯಯ ಸುಖಾವಾಪ್ತಿ ಹೇತುತ್ವೇನೈವ ವೇದವಾಕ್. ದುಃಖ ಹೋಗಬೇಕು, ಸುಖ ಬರಬೇಕು. ಪ್ರತಿ ಕೆಲಸದ ಹಿಂದೆ ಮೋಟಿವ್ ಇರುತ್ತೆ. ನಮಗೆ ಪ್ರತಿ ಕೆಲಸದ ಹಿಂದೆ ಇರುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಇದೇ ರೀತಿ ಅದನ್ನು ಹೇಳಿದ್ದು ಏನಂತ, ಏಕಲು ಸುಖಮೇವ ಮೇಸ್ಯಾತ್ ದುಃಖಂ ಮನಾಗಪಿ ಮಾಭೂತದ. ಪ್ರತಿಯೊಬ್ಬರಿಗೂ ಇದೆ, ಪ್ರತಿ ಕ್ಷಣದಲ್ಲೂ ಇದೆ, ಪ್ರತಿ ಕ್ಷಣದಲ್ಲೂ ಕೂಡ ಇದೆ, ಗೊತ್ತಾಯ್ತಾ? ಹಾಗಿದ್ದರೆ ನಮಗೆ ಉತ್ತರ ಗೊತ್ತಿಲ್ಲ. ವೇದವಾಕ್ಯ ಏನು ಮಾಡಿದಾಗ ಅದನ್ನ ಹೇಳ್ತೀನಿ ಹೇಳೋಕ್ಕೆ ಬಂತದೀಗ. ಸೊ ನಾವು ಅದ್ರ ಮೇಲೆ ಉತ್ತರ, ನಮಗೆ ದಾರಿ ಗೊತ್ತಿಲ್ಲ, ದಾರಿ ಹೇಳೋದು ಸಿಕ್ಕಾದರೆ ಕೇಳ್ತೀವಲ್ಲ, ಹಾಗೆ ವೇದ ಹೇಳ್ತಾ ಇದೆ. ಆ ವಾಕ್ಯ ಬೇರೆ ಅಲ್ಲಿ ಕೋಟ್ ಮಾಡಿದ್ದಾರೆ, ಇಲ್ಲೂ ಮುಂದೆ ಬರುತ್ತೆ. ಏನಂತ, ಅದುಃಖ ಬಿತರ ಸರ್ವಂ ಜೀವಾ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಎಲ್ಲಿ ಯಥಾ ಪ್ರಕಾರ ಹೋಯಿತು. ತತ್ವನಿರ್ಣಯದಲ್ಲಿ ಕೋಟ್ ಮಾಡಿದ್ದಾರೆ ಆಚಾರ್ಯರನ್ನು. ಅದುಃಖ ಬಿತರ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಇದು ಮೋಕ್ಷಹೇತುತ್ವೇನ ಇತಿ ವಕ್ತವ್ಯೇ ದುಃಖಾಯ ದುಃಖಾಪ್ಯಯತ್ವ ಹೇತುತ್ವೇನ ವಾದಿ ವಿಪ್ರತಿಪತ್ತೇ ಮೋಕ್ಷಸ್ವರೂಪ ನಿರೂಪಣಾರ್ಥಂ ಆತ್ಯಂತಿಕ ನಿವೃತ್ತಿ ನಿರಸ್ತ ಸುಖಾಭಿವ್ಯಕ್ತಿಶ್ಚ ಮುಕ್ತಿ ರೀತಿ. ಅದಕ್ಕೇನೆ ಮುಕ್ತಿ ವಿಷಯ ಹೇಳ್ತಾ, ನೋಡಪ್ಪ ದುಃಖ ಪಡಬೇಡ, ಒಂದು ಜಾಗ ಇದೆ, ಮುಕ್ತಿ ಅಂತ ಹೋದರೆ ಅಪೇಕ್ಷೆ ಈಡೇರುತ್ತೆ, ದುಃಖ ಇರೋದೇ ಇಲ್ಲ, ಸುಖ ಪೂರ್ತಿ ಇರುತ್ತೆ ಅಂತ ಹೇಳಿ. ಅದಕ್ಕೆ ಹೇಗೆ ಹೋಗಬೇಕು, ಯಾರು ಕೊಡ್ತಾರೆ, ಎಲ್ಲ ಶುರುವಾಯಿತು. ಎಲ್ಲ ಲಿಂಕ್ ಸಿಗ್ಲಿಕ್ಕೆ ಶುರುವಾಯ್ತು. ಮುಕ್ತಿ ಅಂತಿದೆ, ಅದು ಕೊಡೋ ನೀವನು, ಅವನು ಕೊಟ್ಟೋದು ಕಂಡಾಗ ಮಾತ್ರ, ಕಾಣೋದು ಜ್ಞಾನ ಬಂದಾಗ, ಪರೋಕ್ಷ ಜ್ಞಾನ ಸಿದ್ಧಿಯಾದಾಗ. ಅದು ಬರೋದು ಯಾವಾಗ, ವಿಹಿತ ಕರ್ಮಾನುಷ್ಠಾನ ಜ್ಞಾನ ಪ್ರಧಾನವನ್ನಾಗಿ ಮಾಡಿದಾಗ ಲಿಂಕ್ ಸಿಗುತ್ತೆ. ಅದ್ರ ಮೀನಿಂಗ್ ಇಲ್ಲಿ ಯಾವುದೂ ಕೂಡ ಸುಮ್ಮನೆ ಬಸ್ಸಿವೆ ಅಂತ ಹತ್ತು ಕೂತು ಬಿಡ್ತಾನೆ. ಫಸ್ಟ್ ಎಲ್ಲಿ ಹೋಗಬೇಕು ಡಿಸೈಡ್ ಮಾಡ್ಕೊಂಡು ಬಸ್ ಹುಡುಕ್ತಾನೆ. ಆಮೇಲೆ ನಮ್ಮ ಜನಕ್ಕೆ ಇವತ್ತು ಏನು ಗೊತ್ತಿಲ್ಲ, ಗುರಿನೇ ಗೊತ್ತಿಲ್ಲ ಫಸ್ಟ್ ಯಾರಿಗೂ ಕೂಡ, ಯಾರಿಗೂ ಗುರಿ ಗೊತ್ತಿಲ್ಲ. ಸುಮ್ಮನೆ ಹೋದ, ಬೆಳಗ್ಗೆ ಹೋದ, ಯಾರಿಗೂ ಹೊಡೆದ ಸತ್ತೋದ. ಎಷ್ಟೋ ಜನ ಸಾಯ್ತಾರೆ ನೋಡಿದ್ರಲ್ಲ, ಹೋಗ್ತಾರೆ. ದೊಡ್ಡ ಶ್ರೀಮಂತರ ಮಗ, ಒಬ್ಬನೇ ಮಗ ಜೊತೆಗೆ ಹುಚ್ಚುಚ್ಚು ಬಡ್ದ ಸತ್ತೋದ. ನಾನು ಯಾರು ಕೇಳಿದೆ, ಗುರಿ ಇಲ್ಲ ಮಣ್ಣಿಲ್ಲ. ಹೋದರೆ ಸತ್ರ ಸಾಯ್ತೀನಿ ಅಂತಾರೆ, ಅಷ್ಟೇನು ಹೇಳ್ತೀರಿ ಅವನಿಗೆ. ಎಂದೋ ಸಾಯ್ದು ಇವತ್ತು ಸತ್ರ ಆಯಿತು ಅಂತ ಅಷ್ಟೇ. ಅಂಥ ಜನ ಇದ್ದಾರೆ.
ಅದೆಲ್ಲ ಯಾಕೆ ಗುರಿ ಇಲ್ಲದವ್ರ ಲೈಫಿನ ರೀತಿಯೇ ಬೇರೆ, ಗುರಿ ಇದ್ದವ್ರ ರೀತಿಯೇ ಬೇರೆ. ಸುಮ್ಮನೆ ಹೋಗ್ತಿರ್ತಾರೆ, ಫಾಸ್ಟ್ ಕಟಕ ಹೋಗ್ತಿರ್ತಾರೆ. ಅವ್ನ ಗುರಿ ಇದೆ, ಆಫೀಸ್ಗೆ ಗೊತ್ತಾಗಿದೆ ಹೋಗ್ತಾಯಿದ್ದು, ಸುಮ್ಮನೆ ಹೋಗ್ತಿರ್ತಾರೆ, ನೋಡಾಗಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಏನಂದರೆ ಅವ್ನಿಗೆ ಗುರಿ ಇಲ್ಲ, ಅವನಿಗೆ ಯಾರು ಊಟಕ್ಕಾರ ಹೋಗ್ಬಿಡ್ತಾರೆ ಅಷ್ಟೇ, ಅವ್ರು ಬೇರೆ ದಾರಿ ಇಲ್ಲ. ಅದು ಈ ಥರ ಇರ್ತದೆ. ಸರಿ ಸರ್, ನಾವು ನೋಡಿದ್ರೆ ಗೊತ್ತಾಗ್ಬಿಡ್ತಾರೆ ಅವ್ರು ಗುರಿ ಇದ್ದು ಹೋಗ್ತಾರೋ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಬದುಕು ಹಾಗೆ, ನಾವು ಒಂದು ಪರ್ಪಸ್ಫುಲ್ ಲೈಫು ನಮ್ಮದು, ಕೇರ್ಲೆಸ್ ಲೈಫು ಅಂತ ಹೇಳೋದಕ್ಕೆ ಇವತ್ತು 90% ಜನ ನೋಡಿ ಏನಾಗುತ್ತೆ, ಏನೋ ಬಂದ, ಏನೋ ಹೋದ, ಏನೋ ತಿಂದ, ಏನೋ ಆದ, ಈ ಗುರಿನೇ ಇಲ್ಲ ಅದರೊಳಗೆ. ವ್ರತ ಉಪವಾಸ ಮಾಡಿದ್ರೆ ಗುರಿ ಇದೆ, ನಾವು ಸಾಧಿಸಬೇಕು ಅದು, ಅದಕ್ಕೆ ವ್ರತ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಅದು ಗುರಿ ಇಟ್ಕೊಂಡಿದ್ದಾನೆ. ಏನೂ ಮಾಡೋದಿಲ್ಲಪ್ಪ ಅಂದರೆ ಗುರಿನೇ ಇಲ್ಲ ಅಂತ ಅರ್ಥ ಅವನಿಗೆ. ಇನ್ನೊಂದು ಗುರಿ ಇದೆ, ಕೆಟ್ಟ ಹಾಳಾಗಿ ಹೋಗ್ಬೇಕು ಅಂತ ಅಷ್ಟೇ, ಆ ಗುರಿ ಸಾಧಿಸ್ತಾರೆ ಅಷ್ಟೇ. ಹಾಂ, ಏನರ್ಥ ಅದಕ್ಕೆ? ವಾದಿಗಳಲ್ಲಿ ಒಮ್ಮತ ಇಲ್ಲದಿರುವುದರಿಂದ, ವಾದಿಗಳಲ್ಲಿ ಒಮ್ಮತ ಇಲ್ಲ. ಅದೆಲ್ಲಿ ತತ್ವನಿರ್ಣಯ ಶುರುವಾಯ್ತು ಮತ್ತೆ ಈಗ. ನಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ ಎಲ್ಲ ಶುರು ಮಾಡಬೇಕೀಗ. ಪುರುಷ ಯಾರೋ ಹೇಳಿದರೆ ಅವನು ಅಜ್ಞಾನ ಇರ್ಬೋದು, ಅವನಿಗೆ ಮೋಸ ಮಾಡ್ಬೋದು, ಶುರುವಾಯಿತು. ಅವನಿಗೆ ಎಲ್ಲಿಗೆ ಹೋಗ್ತೀವಿ ನಾವೀಗ? ಅಪೌರುಷ ವಾಕ್ಯ ಅದಿಷ್ಟು ಹೇಳ್ತಾರೆ, ಅದಿಷ್ಟು ರಿಪೀಟ್ ಆಗುತ್ತೆ, ಅದಿಷ್ಟು ಕೂಡ ಈಗ. ನಾಳೆ ಕಂಟಿನ್ಯೂ ಮಾಡೋಣ. ಕೂತು ಮುಂದೆ ಈಗ ತತ್ವನಿರ್ಣಯ ಹಾಗೆ ಉಪಯೋಗ ಮಾಡಿಕೊಳ್ಬೇಕು, ಗೊತ್ತಾಗುತ್ತೆ.